ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿರಾಜ್ ವ್ಲಾಗ್ಸ್. ನಮ್ಮ US ಪ್ರಯಾಣ ನಿಮ್ಮೊಂದಿಗೆ. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳ ಸಮ್ಮರ್ ವೆಕೇಷನ್ನಲ್ಲಿ ನಾವು ನ್ಯೂಯಾರ್ಕ್ ಸೈಡ್ ಟ್ರಿಪ್ ಮಾಡಿದ್ವಿ. ನ್ಯೂಯಾರ್ಕ್ ಅಂದರೆ ಯಾರು ಗೊತ್ತಿಲ್ಲ ಹೇಳಿ, ವರ್ಲ್ಡ್ಸ್ ಕ್ಯಾಪಿಟಲ್ ಸಿಟಿ. ಬನ್ನಿರಿ ಹಂಗಂದ್ರೆ ನಾವು 10 ಡೇಸ್ ನ್ಯೂಯಾರ್ಕ್ ಸೈಡ್ ಟ್ರಿಪ್ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ನನ್ನೆರಡು ಪುಟಾಣಿಗಳು ಮತ್ತು ಇನ್ನಿಬ್ಬರು ಫ್ಯಾಮ್ಲಿ ಸೇರಿಸ್ಕೊಂಡು ನಾವು ನ್ಯೂಯಾರ್ಕ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಾವಿರೋದು ಮಿಜೋರಿ ಸ್ಟೇಟ್. ನಮ್ಮದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಿಡ್ ವೆಸ್ಟರ್ನ್ ರೀಜನ್ ಒಳಗೆ ಬರ್ತದೆ. ಬಟ್ ನಾವು ಹೋಗಿರೋದು ನಯಾಗರ ಮತ್ತು ನ್ಯೂಯಾರ್ಕ್ ಸೈಡ್. ಅದು ಎಲ್ಲಿ ಬರ್ತದೆ ಅಂದ್ರೆ ವೆಸ್ಟರ್ನ್ ನ್ಯೂಯಾರ್ಕ್ ಇಲ್ಲ ಅಪ್ಸ್ಟೇಟ್ ನ್ಯೂಯಾರ್ಕ್ ಅಂತ ಅನ್ನೋದು ನಯಾಗರ ಫಾಲ್ಸ್. ಆದ್ರೆ ನ್ಯೂಯಾರ್ಕ್ ಬರೋದು ನಾರ್ತ್ ಈಸ್ಟರ್ನ್ ಸೈಡ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. ನಮ್ಮದೂರು ಸೇಂಟ್ ಲೂಯಿಸಿಂದ ನಯಾಗರ ಫಾಲ್ಸ್ 12 hours ಜರ್ನಿ. ಡೇ 1 ಆಫ್ ದ ಟ್ರಿಪ್ ನೈಟ್ ಸ್ಟೇ ಮಾಡಿ, ಸೆಕೆಂಡ್ ಡೇ ಆಫ್ ದ ಟ್ರಿಪ್ ಅಂದರೆ ನಮ್ಮದು ಫಸ್ಟ್ ವಿಸಿಟು ನಯಾಗರ ಫಾಲ್ಸ್. ನಯಾಗರ ಫಾಲ್ಸಲ್ಲಿ ಮೇಡ್ ಆಫ್ ದ ಮಿಸ್ಟ್, ಕೇವ್ ಆಫ್ ದ ವಿಂಡ್ಸ್ ಮತ್ತು ನಮ್ಮದು ನೈಟ್ ವ್ಯೂ ಅಂದರೆ ಇಲ್ಯುಮಿನೇಷನ್ ಮತ್ತು ಫೈರ್ ವರ್ಕ್ಸ್ನೆಲ್ಲ ಎಂಜಾಯ್ ಮಾಡ್ಕೊಂಡ್ವಿ. ದ ಡೇ 1 ಆಫ್ ನಯಾಗರ ಫಾಲ್ಸ್. ನಯಾಗರ ಫಾಲ್ಸ್ ಟ್ರಿಪ್ನ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ನಾನು ತಿಳಿದ ಮಟ್ಟಿಗೆ ನಾನು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಥರ್ಡ್ ಡೇ ಆಫ್ ದ ಟ್ರಿಪ್ ನಾವು ಸ್ಟಾರ್ಟೆಡ್ ಟುವರ್ಡ್ಸ್ ನ್ಯೂಯಾರ್ಕ್. ನ್ಯೂಯಾರ್ಕ್ ಅಪ್ರಾಕ್ಸಿಮೇಟ್ಲಿ 6.5 hours ಜರ್ನಿ ಫ್ರಮ್ ದ ನಯಾಗರ ಫಾಲ್ಸ್. ನ್ಯೂಯಾರ್ಕ್ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು ಟೈಮ್ ಸ್ಕ್ವೇರಿಂದ. ಓ ಮೈ ಗಾಡ್, ಆ ನ್ಯೂಯಾರ್ಕ್ ಬಿಲ್ ಬೋರ್ಡ್ಸು ಮತ್ತು ಲೈಟಿಂಗ್ಸು, ನಂಗೆ ಅವಾಗ ಅನ್ನಿಸ್ತು ನ್ಯೂಯಾರ್ಕಿಗೆ ಯಾಕಪ್ಪ ಇವರು ಔಲ್ ಸಿಟಿ ಅಂತಾರೆ ಅಂಥೇಳಿ. ನ್ಯೂಯಾರ್ಕಲ್ಲಿ ನಾವಿದ್ದಿದ್ದು 3 days. 3 ದಿವಸ ಅಲ್ಲಿ ನಾವು ಏನೆಲ್ಲ ಕವರ್ ಮಾಡಿದ್ವಿ, ನಮ್ಮ ಟ್ರಿಪ್ ಹೇಗಿತ್ತು, ನ್ಯೂಯಾರ್ಕ್ ಆದಮೇಲೆ ನಾವು ಎಲ್ಲೆಲ್ಲಿ ಭೇಟಿ ಕೊಟ್ವಿ ಮತ್ತು ಲಾಸ್ಟ್ ನಾವು ಯಾವ ಥರದಿಂದ ಬಂದ್ವಿ ಅಂತೆಲ್ಲ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡ್ತೀನಿ. 3 days ಟ್ರಿಪ್ನ 1 ವ್ಲಾಗಲ್ಲಿ ನಾನು ಎಲ್ಲ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕಾಗಲ್ಲ. ನಾನು ತಿಳಿದ ಮಟ್ಟಿಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಇದರಲ್ಲಿ ಸುಮ್ಮನೆ ಬ್ರೀಫಾಗಿ ನಾವು ಡೇ 1 ಡೇ 2 ಎಲ್ಲ ಹೇಗೆಲ್ಲ ಕವರ್ ಮಾಡಿದ್ವಿ ಅಂತೆಲ್ಲ ಹೇಳ್ತೀನಿ. ಟೈಮ್ ಸ್ಪಾನ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಗಿದ್ದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಅದಾದಮೇಲೆ ನಾವು ಹೋಗಿದ್ದು WTC. ಅದಾದಮೇಲೆ ಹೋಗಿದ್ದು ಮದಮ್ ತುಸಿಬ್ ವ್ಯಾಕ್ಸ್ ಮ್ಯೂಸಿಯಮ್ಮು. ಅದಾದಮೇಲೆ ಲಾಸ್ಟ್ ವಿಸಿಟು ಸಮಿತ್. ಸೆಕೆಂಡ್ ಡೇ ಮಾರ್ನಿಂಗ್ ಆಫ್ ದ ನ್ಯೂಯಾರ್ಕ್ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದ್ದು ಹಿಪ್ ಹಾಪ್ ಬಸ್ ಟೂರಿಂದ. ಬಸ್ ಟೂರ್ ಒಳಗೆ ನಡು ಇಳ್ಕೊಂಡು ನಾವು ಬ್ರೇಕ್ ತೊಗೊಂಡು ಎಲ್ಲಾದರೂ ಹೋಗಿ ಮತ್ತೆ ಬಸ್ ಟೂರ್ಗೆ ಜಾಯ್ನ್ ಆಗ್ಬೋದು. ಸೊ ನಾವೇನು ಮಾಡಿದ್ವಿ, ನಡು ಬ್ರೇಕ್ ತೊಗೊಂಡು ಮತ್ತು ಚಾರ್ಜಿಂಗ್ ಮೂಲೆಲ್ಲ ನೋಡಿಕೊಂಡು ಮತ್ತೆ ಬಸ್ ಟೂರ್ನ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದು ರಾಕ್ ಫೆಲ್ಲರ್ ಸೆಂಟರ್ ಅಂತಾರೆ, ಅಂದರೆ ಟಾಪ್ ಆಫ್ ದ ರಾಕ್ ಅಂತ ಹೇಳ್ತಾರೆ ಅದಕ್ಕೆ. ಟಾಪ್ ಆಫ್ ದ ರಾಕ್ ಆದಮೇಲೆ ನೆಕ್ಸ್ಟ್ ವಿಸಿಟ್ ನಮ್ಮದು ನ್ಯೂಯಾರ್ಕ್ ಎಡ್ಜ್. ಥರ್ಡ್ ಡೇ ಆಫ್ ದ ಮಾರ್ನಿಂಗ್ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದ್ದು ನ್ಯೂಯಾರ್ಕಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್. ಸೆಂಟ್ರಲ್ ಪಾರ್ಕ್ ಹತ್ರ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ಬಂದಿದ್ದು ಬ್ರೂಕ್ಲಿನ್ ಬೀಚ್ಗೆ. ನೆಕ್ಸ್ಟ್ ಆಕ್ಯುಲಸ್ ಬಂದ್ವಿ. ಅವತ್ತು ಆ್ಯಕ್ಚುಲಿ ಜುಲೈ 4th ನಾವು ಇದ್ದಿದ್ದು. ಜುಲೈ 4th ಅವರು ಅಮೇರಿಕಾದ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ತಮ್ಮ ಫ್ಲ್ಯಾಗ್ ಕಲರ್ಸನ್ನೆಲ್ಲ ಡಿಸ್ಪ್ಲೇ ಮಾಡಿದರು. ಬಹಳ ಚೆಂದ ಆಗಿತ್ತದು. ನೆಕ್ಸ್ಟ್ ಡೇ 6th ಡೇ ಆಫ್ ದ ಟ್ರಿಪ್ ನಾವು ಹೋಗಿದ್ದು ನ್ಯೂ ಜರ್ಸಿ, ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಬ್ಸ್ ಸ್ವಾಮಿನಾರಾಯಣ ಟೆಂಪಲ್ಗೆ. ಟ್ರಿಪ್ ನೆಕ್ಸ್ಟ್ ವಿಸಿಟ್ ನಮ್ಮದು ಅಟ್ಲಾಂಟಿಕ್ ಸಿಟಿ ಬೀಚ್. ಮಕ್ಕಳು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ಬೀಚಲ್ಲಿ ಎಂಜಾಯ್ ಮಾಡಿದ್ವಿ.
ನೆಕ್ಸ್ಟ್ ಡೇ 8th day of the trip headed towards the Washington DC. ವಾಷಿಂಗ್ಟನ್ DC ನಾವು ಬಂದಿದ್ದೆ ವೈಟ್ ಹೌಸ್ ನೋಡೋಕ್ಕೆ. ವಾಷಿಂಗ್ಟನ್ DC ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಬೃಂದಾವನ ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ ಅಂದರೆ ಇಸ್ಕಾನ್ ಟೆಂಪಲ್ ಅಷ್ಟೇ ಅಲ್ಲ, ಗೋಲ್ಡನ್ ಪ್ಯಾಲೇಸ್ ಅಂತೂ ಇನ್ನೊಂದು ಟೆಂಪಲ್ ಇದೆ, ಅದನ್ನು ಕೂಡ ನಾವಲ್ಲಿ ನೋಡಿದ್ವಿ. ನಮ್ಮ 10th ಡೇ ಆಫ್ ಟ್ರಿಪ್ ಪ್ಲ್ಯಾನ್ ಆಗಿತ್ತು ಹರ್ಷಿ ಚಾಕ್ಲೇಟ್ ಫ್ಯಾಕ್ಟ್ರಿ. ಇದು ಮಕ್ಕಳದ್ದು ಆನ್ ಡಿಮ್ಯಾಂಡ್ ಆಗಿತ್ತು, ಯಾಕಂದರೆ ಇಲ್ಲಿ ಕಂಪ್ಲೀಟ್ ಚಾಕ್ಲೇಟ್ ಪ್ರೋಸೆಸ್ ತೋರಿಸ್ತಾರೆ ಮತ್ತು ಅದು ಅವ್ರು ಓನ್ ಡಿಸೈನ್ ಮಾಡ್ಕೊಬೋದು. 10 days ಆಫ್ ಅ ಜರ್ನಿ ಅಂದರೆ ನಾವು ಮಿಡ್ ವೆಸ್ಟರ್ನ್ ರೀಜನ್ ಟು ನಾರ್ತ್ ಈಸ್ಟರ್ನ್ ರೀಜನ್, ಫ್ರಾಮ್ ಮಿಜೋರಿ ಟು ನಯಾಗರಾ ಫಾಲ್ಸ್, ನ್ಯೂಯಾರ್ಕ್, ವಾಷಿಂಗ್ಟನ್ DC, ನ್ಯೂ ಜೆರ್ಸಿ, ದೆನ್ ಪಿಟ್ಸ್ಬರ್ಗ್. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಟಿಕೆಟ್ಸ್ ಎಲ್ಲ ಹೆಂಗೆ ಆನ್ಲೈನ್ ಫೆಸಿಲಿಟಿ ಇದೆ, ಇಲ್ಲಾಂದರೆ ನಮ್ಗೆ ಅಲ್ಲೇ ಹೆಂಗೆ ಟಿಕೆಟ್ ತೊಗೋಬೋದು, ಸೊ ನಾವೆಲ್ಲೆಲ್ಲಿ ಸ್ಟೇ ಮಾಡಿದ್ವಿ, ಮತ್ತು ಊಟದ ಫೆಸಿಲಿಟಿ ಎಲ್ಲ ಹೆಂಗೆ, ನಮ್ಮ ಇಂಡಿಯನ್ ಫುಡ್ ಎಲ್ಲಿ ಸಿಗುತ್ತೆ, ಯಾವ್ಯಾವ ಹೋಟೆಲ್ಸ್ ಅಂತೆಲ್ಲ ಎಲ್ಲ ಎಕ್ಸ್ಪೀರಿಯನ್ಸನ್ನು ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು, ಧನ್ಯವಾದಗಳು.